ಕ್ಷೇತ್ರದ ಶಾಸಕ ಸ್ಥಾನದ ಜಟಾಪಟಿಗೆ ಬಿಗ್ ಟ್ವಿಸ್ಟ್. ಟಿಡಿ ರಾಜೇಗೌಡಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್. ಅಂಚೆ ಮತ ಮರು ಎಣಿಕೆಯಲ್ಲಿ ಗೆದ್ದಿದ್ರು ಜೀವರಾಜ್ಗೆ ಶಾಕ್. ರಾಜೇಗೌಡರ ಶಾಸಕ ಸ್ಥಾನ ಮುಂದುವರಿಸುವಂತೆ ಆದೇಶ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ರಾಜೇಗೌಡಗೆ ರಿಲೀಫ್ ಸಿಕ್ಕಿದೆ. ಟ್ವಿಸ್ಟ್ ಅಂಡ್ ಟರ್ನ್ಸ್. ಶೃಂಗೇರಿ ಕ್ಷೇತ್ರದ ಶಾಸಕ ಸ್ಥಾನದ ಜಟಾಪಟಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಟಿಡಿ ರಾಜೇಗೌಡಗೆ ಸುಪ್ರೀಂನಿಂದ ಬಿಗ್ ರಿಲೀಫ್. ಎಲೆಕ್ಷನ್ ನಡೆದು 3 ವರ್ಷದ ನಂತರ ಜೀವರಾಜ್ ವಿಧಾನಸೌಧದ ಬಾಗಿಲಿಗೆ ನಮಸ್ಕರಿಸಿ ಅಡ್ಡ ಬಿದ್ದು ಶಾಸಕರಾಗಿ ಎಂಟ್ರಿ ಆಗಿದ್ರು. ಈಗ ಸುಪ್ರೀಂ ಕೋರ್ಟ್ ಶಾಸಕ ಸ್ಥಾನವನ್ನ ರಾಜೇಗೌಡ ಮುಂದುವರಿಸುವಂತೆ ಆದೇಶ ಕೊಟ್ಟಿದೆ. ನಿರೀಕ್ಷಿತ ಇತ್ತು, ಯಾಕಂದ್ರೆ ಫಲಿತಾಂಶವನ್ನ ಪ್ರಶ್ನಿಸಿ ರಾಜೇಗೌಡ ತನ್ನ ಹೋರಾಟ ಮುಂದುವರಿಸ್ತೀನಿ ಅಂತ ಹೇಳಿದ್ರು. ಅದರಂತೆ ಸುಪ್ರೀಂ ಕೋರ್ಟ್ನಿಂದ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಜೀವರಾಜ್ ಗೆದ್ದಿದ್ರು. ಚುನಾವಣೆಯಲ್ಲಿ ಎರಡೂ ಪಕ್ಷಗಳಲ್ಲೂ ಮಾತಿನ ಜಟಾಪಟಿ ನಡೆದಿತ್ತು. ಟಿಡಿ ರಾಜೇಗೌಡಗೆ ಸುಪ್ರೀಂ ಕೋರ್ಟ್ನಿಂದ ಈಗ ಬಿಗ್ ರಿಲೀಫ್ ಸಿಕ್ಕಿದ್ದು. ಅಂಚೆ ಮತ ಮರು ಎಣಿಕೆಯಲ್ಲಿ ಜೀವರಾಜ್ ಗೆದ್ದಿದ್ರು. ಅವರಿಗೆ ಬಿಗ್ ಶಾಕ್. ಶಾಸಕ ಸ್ಥಾನ ಮುಂದುವರಿಸುವಂತೆ ರಾಜೇಗೌಡರಿಗೆ ಸುಪ್ರೀಂ ಕೋರ್ಟ್ನಿಂದ ಆದೇಶ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ರಾಜೇಗೌಡರು. ಬಿಗ್ ರಿಲೀಫ್ ಸಿಕ್ಕಿದೆ. ಮರುಮತ ಎಣಿಕೆಗೆ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದ್ದಾರೆ. ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್. ಕಾಂಗ್ರೆಸ್ನ ರಾಜೇಗೌಡರನ್ನ ಶಾಸಕ ಸ್ಥಾನದಲ್ಲಿ ಮುಂದುವರಿಸಿ ಅಂತ ಆದೇಶ ಹೊರಡಿಸಿದೆ. ಮರುಮತ ಎಣಿಕೆಯ ಸಂದರ್ಭದ ಘಟನೆಗಳು ಒಂದೊಂದು ಕ್ಷಣಕ್ಕೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇತ್ತು. ಅಂತಿಮವಾಗಿ ಅಂಚೆ ಮತಗಳ ಎಣಿಕೆಯಲ್ಲಿ ಜೀವರಾಜ್ ಗೆದ್ದಿದ್ರು. 3 ವರ್ಷದ ನಂತರ ನನಗೆ ಶಾಸಕ ಸ್ಥಾನ ಸಿಕ್ತು. 3 ವರ್ಷ ಕಳೆದುಕೊಂಡಿದ್ದೀನಿ ನಾನು ಶಾಸಕನಾಗಿ ಅಂತ ಜೀವರಾಜ್ ಹೇಳಿದ್ರು. ಈಗ ಸುಪ್ರೀಂ ಕೋರ್ಟ್ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದು ರಾಜೇಗೌಡರನ್ನೇ ಶಾಸಕರನ್ನಾಗಿ ಮುಂದುವರಿಸುವಂತೆ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಮರು ಮತ ಎಣಿಕೆಗೆ ತಡೆ ನೀಡಿದೆ. ಹೈಕೋರ್ಟ್ನ ಮರುಮತ ಎಣಿಕೆಗೆ ತಡೆ ನೀಡಿದ್ದು ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ರಾಜೇಗೌಡರಿಗೆ ರಿಲೀಫ್ ಸಿಕ್ಕಿದ್ರೆ ಜೀವರಾಜ್ ಅವರಿಗೆ ಶಾಕ್ ಆಗಿದೆ. ಕೆಲವು ದಿನಗಳು ಶಾಸಕರಾಗಿ ಕೆಲವು ದಿನಗಳಲ್ಲಿ ಮತ್ತೊಂದು ಸಲ ಶಾಸಕ ಸ್ಥಾನ ರಾಜೇಗೌಡರಿಗೆ ಹೋಗಿದೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದು ಕಾಂಗ್ರೆಸ್ನ ರಾಜೇಗೌಡರನ್ನೇ ಶಾಸಕ ಸ್ಥಾನದಲ್ಲಿ ಮುಂದುವರಿಸುವುದಕ್ಕೆ ಆದೇಶ ಹೊರಡಿಸಿದೆ. ಒಂದು ದೊಡ್ಡ ಹೈಡ್ರಾಮಾ ನಡೆದಿತ್ತು ಮರುಮತ ಎಣಿಕೆಯ ಸಂದರ್ಭದಲ್ಲಿ. ಈಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಶಾಸಕನಾಗಿ ರಾಜೇಗೌಡರನ್ನೇ ಮುಂದುವರಿಸಿ ಅಂತ ಆದೇಶ ಕೊಟ್ಟಿದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಕರ್ನಾಟಕದ ಶೃಂಗೇರಿ ಕ್ಷೇತ್ರ ಎಷ್ಟು ದೊಡ್ಡ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗೆ ಕಾರಣ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ಆದೇಶ ಏನ್ ಹೇಳ್ತಾ ಇದೆ ಈಗ? ಭಾವನಾ, ಸುಮಾರು 20-25 ನಿಮಿಷಗಳ ಕಾಲ ನಡೀತು ವಾದ ಪ್ರತಿವಾದ ಎರಡೂ ಕಡೆಯಿಂದಲೂ. ಅಂದ್ರೆ ರಾಜೇಗೌಡರು ಸಲ್ಲಿಕೆ ಮಾಡಿದ ಕೂಡಲೇ ಜೀವರಾಜ್ ಅವರು ಕೂಡ ಕೆವಿಯಟ್ ಹಾಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಆದ್ರೆ ಕಪಿಲ್ ಸಿಬಲ್ ಅವರು ರಾಜೇಗೌಡರ ಪರವಾಗಿ ಅಪಿಯರ್ ಆಗಿ ವಾದವನ್ನ ಮಂಡಿಸಿದ್ರು. ಇದರಲ್ಲಿ ಏನು ಮತ ಎಣಿಕೆಯಲ್ಲೇ ಅಕ್ರಮ ಮೀನ್ಸ್ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು. ಚುನಾವಣಾ ಪೂರ್ವ ಅಂದ್ರೆ ಮೊದಲ ಬಾರಿ ಎಣಿಕೆ ಮಾಡಿದ್ದಕ್ಕೂ ಈ ಬಾರಿ ಎಣಿಕೆ ಮಾಡಿದ್ದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಮತ್ತೆ ಆ ಕುಲಗೆಟ್ಟ ಮತಗಳಲ್ಲಿ ಸರಿಯಾದ ರೀತಿಯಲ್ಲಿ ಅವುಗಳ ಎಣಿಕೆ ಆಗಿಲ್ಲ. ನೀವು ಕುಲಗೆಟ್ಟ ಮತ ಅಂತ ಹೇಳ್ತಾ ಇದ್ದೀರಿ, ಅವುಗಳ ಎಣಿಕೆ ಸರಿಯಾಗಿ ಆಗಿಲ್ಲ. ಕಳೆದ ಬಾರಿಗಿಂತ ಈ ಬಾರಿ 6 ಮತಗಳನ್ನ ಸರಿಯಾಗಿ ಎಣಿಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ
ಕಪಿಲ್ ಸಿಬ್ಬಲ್ ಅವರು ತಂದ್ರು. ಮತ್ತೆ ಅದೇ ರೀತಿ ಜೀವರಾಜ್ ಪರ ವಕೀಲರು ಕೂಡ ಬಹಳ ವಿವರಣೆಯನ್ನ ಕೊಟ್ರು. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾದಂತ ನಡೆ ಆಗುತ್ತೆ ನಾವು ಈ ರೀತಿಯ ತೀರ್ಮಾನ ಕೈಗೊಳ್ಳೋದ್ರಿಂದ. ಈಗ ಆಲ್ರೆಡಿ ಅವರು ಜೀವರಾಜ್ ಅವರು ಶಾಸಕರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿನ ಜನರಿಗೆ ಬೇರೆ ಬೇರೆ ರೀತಿಯದ್ದೇ ಒಂದು ಮೆಸೇಜ್ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸ್ಟೇ ಕೊಡಬಾರದು ಅನ್ನುವಂತ ವಾದವನ್ನ ಮಂಡಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಎರಡೂ ಕಡೆ ವಾದವನ್ನ ಕೇಳಿದ ಬಳಿಕ ನಾವು ಆಕ್ಚುಲಿ ಇದನ್ನ ಏನು ರಜಾ ಕಾಲದ ಪೀಠ ಮುಗಿದ ಬಳಿಕ ನಾವು ತೆಗೆದುಕೊಳ್ತೇವೆ ಅಂತ ಅಂದ್ರು. ಇಲ್ಲ, ಇದಕ್ಕೆ ಬಹಳಷ್ಟು ತಡ ಆಗ್ತಾ ಇದೆ, ಮತ್ತೆ ಗೊಂದಲವೂ ಕೂಡ ಶುರುವಾಗುತ್ತೆ. ಯಾರು ಶಾಸಕರಾಗಿ ಮುಂದುವರಿತಾರೆ ಏನು ಅನ್ನುವಂತ ಕತೆ ಹಿನ್ನೆಲೆಯಲ್ಲಿ ಹಾಗಾಗಿ ನೀವು ಸ್ಟೇನೇ ಕೊಡಬೇಡಿ ಅಂತ ಜೀವರಾಜ್ ಪರ ವಕೀಲರು ಕೂಡ ಕೂತ್ರು. ಆದ್ರೆ ಸುಪ್ರೀಂ ಕೋರ್ಟ್ ಪೀಠ ಅದಕ್ಕೆ ತಡೆ ಕೊಟ್ಟು ಹೈಕೋರ್ಟ್ ಆದೇಶ ಏನ್ ಕೊಟ್ಟಿತ್ತು, ಮರು ಮತ ಎಣಿಕೆಗೆ ಆದೇಶ ಏನ್ ಕೊಟ್ಟಿತ್ತು, ಆ ಇಡೀ ಪ್ರಕ್ರಿಯೆಗೆ ಸ್ಟೇ ಕೊಟ್ಟಿರುವಂತದ್ದು. ಈಗ ಅಂದ್ರೆ ಯಥಾಸ್ಥಿತಿ ಅದಕ್ಕಿಂತ ಹಿಂದೆ ಹೇಗಿತ್ತು ಆ ಯಥಾಸ್ಥಿತಿ ಮುಂದುವರಿಯಲಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್ ಪೀಠ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿಯ ತನಕವೂ ಕೂಡ ರಾಜೇಗೌಡರು ವಾಪಸ್ ಬರ್ತೀನಿ ಮಂಜು. ರಾಜೇಗೌಡರ ಪರ ವಕೀಲ ಸುಧೀರ್ ಮುರೋಳಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಧೀರ್ ಅವರೇ, ಶೃಂಗೇರಿ ಕ್ಷೇತ್ರದಲ್ಲಿ ಕುರಿತಾಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಅಂಡ್ ಇದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಈ ಪ್ರಕರಣಕ್ಕೆ. ಏನಾಯ್ತು ಇವತ್ತು ಕೋರ್ಟ್ನಲ್ಲಿ? ಇಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ಅಂತಿಮ ಆದೇಶ ಅಲ್ಲ, ಮಧ್ಯಂತರ ಆದೇಶವನ್ನ ಕೊಟ್ಟಿದೆ. ಮಧ್ಯಂತರ ಆದೇಶ ಯಾವ್ದಕ್ಕೆ ಕೊಟ್ಟಿದೆ ಅಂತಂದ್ರೆ, ಎಲೆಕ್ಷನ್ ಪಿಟಿಷನ್ 20/2023 ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನ್ ಜಡ್ಜ್ಮೆಂಟ್ ಆಗಿತ್ತು, ಆ ಜಡ್ಜ್ಮೆಂಟ್ ಗೆ ತಡೆಯನ್ನ ಕೊಟ್ಬಿಟ್ಟು ಆ ಜಡ್ಜ್ಮೆಂಟಿನ ಆಧಾರವಾಗಿ ಕೈಗೊಂಡಿದ್ದಂತಹ ಎಲ್ಲ ಪ್ರಕ್ರಿಯೆಗಳು, ಮರುಮತ ಎಣಿಕೆ, ಆ ಕಾರಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಡಿಕ್ಲರೇಷನ್, ಆ ಕಾರಣಕ್ಕಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಓತು, ಇವುಗಳನ್ನೆಲ್ಲವನ್ನು ತಡೆಯಾಜ್ಞೆಯನ್ನ ಮಾಡಿ ಶಾಸಕ ಸ್ಥಾನದಲ್ಲಿ ರಾಜೇಗೌಡ್ರೆ ಮುಂದುವರಿಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಜೀವರಾಜ್ ಅವರ ವಕೀಲರು ಅಲ್ಲಿ ಕೋರ್ಟ್ ನಲ್ಲಿ ಕೇಳ್ತಾರೆ, ಅದೇನು ಅಂತಂದ್ರೆ ಇವರು ಸ್ವೇರಿಂಗ್ ತಗೊಂಡ್ಬಿಟ್ಟಿದ್ದಾರೆ, ಇವ್ರನ್ನ ಮುಂದುವರಿಸಬೇಕು ಅಂತ. ಆಗ ಕೋರ್ಟ್ ಹೇಳುತ್ತೆ, 3 ವರ್ಷಗಳ ಕಾಲ ಒಬ್ಬ MLA ಆಗಿರೋರ್ನ ಒಂದು ಇದ್ರೊಳಗಡೆ ಈಗ ನೀವು ಹೊರಗಡೆ ಇಟ್ಬಿಟ್ಟು ನೀವು ಶಾಸಕರಾಗಿ ಮುಂದುವರಿಯೋದು ಸರಿಯಲ್ಲ, ಮತ್ತು ಶಾಸಕ ಸ್ಥಾನವನ್ನು ಈ ರೀತಿ ಶೇರ್ ಮಾಡ್ಲಿಕ್ಕೂ ಅಧಿಕಾರ ಇಲ್ಲ ಅಂತ ಹೇಳಿ ರಾಜೇಗೌಡರಿಗೆ ಮುಂದುವರಿಲಿಕ್ಕೆ ಅವಕಾಶವನ್ನು ಸಂವಿಧಾನಬದ್ಧವಾಗಿ ಮಾಡಿಕೊಟ್ಟಿದೆ. ಆದ್ರಿಂದ ಸತ್ಯವೇ ಗೆಲ್ಲುತ್ತೆ, ಸತ್ಯವೇ ಗೆಲ್ಲಬೇಕು. ನಮ್ಗೆ 3 ನ್ಯಾಯ ಜಾಗದಲ್ಲಿ, ಅದು ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯ ದೇಗುಲದಲ್ಲಿ, ಜನತಾ ಜನಾರ್ದನ ದೇಗುಲದಲ್ಲಿ, ಮತ್ತು ನಾವೆಲ್ಲ ಶ್ರದ್ಧಾ ಭಕ್ತಿಗಳನ್ನ ನಂಬಿಕೊಂಡು ಬಂದಿರತಕ್ಕಂಥ ದೇಗುಲಗಳಲ್ಲೂ ಸಹಿತ ನಮ್ಗೆ ಸತ್ಯವೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ. ಸುಧೀರ್ ಅವರೇ, ಇದು ಮಧ್ಯಂತರ ಆದೇಶ, ವಾಟ್ ನೆಕ್ಸ್ಟ್? ಹೆಂಗ್ ಸಿದ್ಧರಾಗಿದ್ದೀರಿ? ಅಲ್ಲ, ಮುಂದೆ ನಮ್ಮ ಹತ್ರ ಸತ್ಯ ಇದೆ, ನಮ್ಮ ಹತ್ರ ಕಾನೂನುಬದ್ಧವಾದ ನಿಯಮಬದ್ಧವಾದಂತ ದಾಖಲೆಗಳಿವೆ. ಆ ದಾಖಲೆಗಳ ಆಧಾರದಲ್ಲಿಯೇ ನ್ಯಾಯಾಲಯಕ್ಕೆ ನಾವು ನಮ್ಮ ಪರವಾಗಿರ್ತಕ್ಕಂಥ ವಿಚಾರವನ್ನು ಮಂಡಿಸುವ ಪ್ರಯತ್ನವನ್ನು ಮಾಡ್ತೇವೆ. ಅದನ್ನ ನ್ಯಾಯಾಲಯಗಳು ಒಪ್ಪುತ್ತೆ ಅನ್ನುವಂಥದ್ದು ವಿಶ್ವಾಸ ನಮ್ಗೆ. ಸಂಪೂರ್ಣ ಸಾಕ್ಷಿ ಸಮೇತ ನೀವು ವಾದವನ್ನ ಮಂಡಿಸಿದ್ರಿ. ಆದ್ರೆ ಬಿಜೆಪಿಯವರು ಅವ್ರ ಕಡೆಯ ವಾದ ಮಂಡಿಸ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಅವ್ರ ಕಡೆ ವಾದ ಮಂಡಿಸ್ತಾ ಇದ್ದಾರೆ. ಆದ್ರೆ ಎಲ್ಲಿ ತಪ್ಪಾಗಿದೆ ಅನ್ನೋದು ನಿಮ್ಮ ಪ್ರಕಾರ? ನಾನು ತುಂಬಾ ಸ್ಪಷ್ಟವಾಗಿ ಮೊದಲಿಂದನೂ ಹೇಳ್ತಾ ಇದ್ದೇನೆ, 13/5/2023 ಮತ ಎಣಿಕೆಯ ನಂತರ ರಾಜೇಗೌಡರಿಗೆ ಬಿದ್ದಿದ್ದಂತಹ ವ್ಯಾಲಿಡ್ ಮತಗಳನ್ನ, ಅಂಚೆ ಮತಗಳನ್ನ ತಿದ್ದಲ್ಪಟ್ಟಿದ್ದಾರೆ ಅನ್ನುವಂತ ನನ್ನ ಅಭಿಪ್ರಾಯ ಏನಿತ್ತು, ಆ ಅಭಿಪ್ರಾಯಕ್ಕೆ ಈಗಲೂ ಬದ್ಧನಾಗಿದ್ದೇನೆ. 13/5/2023 ಕೌಂಟಿಂಗಿನ ನಂತರ ಸಂಜೆ 4 ಗಂಟೆಯ ನಂತರ ಯಾವ ಗಳಿಗೆಯಲ್ಲೂ ಅದನ್ನ ತಿದ್ದಿದ್ದಾರೆ. ಅದು ತಿದ್ದಿರೋದು ಅವರು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದಲೇ ನಾವು ಶ್ರದ್ಧಾ ಭಕ್ತಿಗಳಿಂದ ನಡ್ಕೊಳ್ತಕ್ಕಂಥ ಧರ್ಮಸ್ಥಾನಗಳಲ್ಲೂ ಸಹಿತ ನಾವು ದೈವಸ್ಥಾನಗಳಲ್ಲೂ ಸಹಿತ ನಾವು ಪ್ರಾರ್ಥನೆಯನ್ನ ನಮ್ಮ ಪಕ್ಷದ ನಾಯಕರು, ಹಿರಿಯರು, ಕಾರ್ಯಕರ್ತರು ಇವರೆಲ್ಲರ ಜೊತೆ ನಾವು ಅದನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಸುಧೀರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.